ಹಾಯ್ ಗೈಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬಯಾಲಜಿ ಎಕ್ಸಾಮ್ 18/3/2025 ನಿಮ್ಮ ಪರೀಕ್ಷೆ ನಡೀತಾ ಇದೆ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ ಗೊತ್ತಿಲ್ಲ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ಪ್ರತಿ ಚಾಪ್ಟರಿಂದ ಏನೆಲ್ಲ ಬರ್ತದೆ, ಎಷ್ಟು ರಿಪೀಟ್ಗಳು ಬರ್ತದೆ, ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ ಅನ್ನೋದು ನಾನು ಹೇಳ್ತಾ ಹೋಗ್ತೇನೆ. ಯಾಕಂದರೆ ನೆಗ್ಲೆಕ್ಟ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದ್ರಿಂದ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು. ಬನ್ನಿ, ಚಾಪ್ಟರ್ 1 ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ 1 ಮಾರ್ಕ್ಸ್ ಗಳನ್ನು ಕೂಡ ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇವಾಗ ಇಲ್ಲಿ 3ನೇ ಪ್ರಶ್ನೆ. ಇದು 2014ರಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಹೌದಾ, ಜುಲೈ 2014ರಲ್ಲಿ ಕೇಳಿದಂಥ ಪ್ರಶ್ನೆ. ಇದು ಗ್ಯಾರಂಟಿ ಫಸ್ಟ್ ಚಾಪ್ಟ್ರಲ್ಲಿರುವಂಥ ಪ್ರಶ್ನೆ. ಇದು ಬಂದೇ ಬರ್ತದೆ ಈ ಸಾರಿ. ನೆಕ್ಸ್ಟ್ ಜುಲೈ 2015ರಲ್ಲಿ ಕೇಳಿದಂಥ ಈ ಒಂದು ಪ್ರಶ್ನೆ ಈ ಸಾರಿ ಗ್ಯಾರಂಟಿ ಬರ್ತದೆ. ಓಕೆನಾ, 2025 ಬೋರ್ಡ್ ಎಕ್ಸಾಮ್ಗೆ ಬರ್ತದೆ. ನೆಕ್ಸ್ಟ್ ನಿಮ್ದು ವೆಜಿಟೇಟಿವ್ ಈ ಜುಲೈ 2017ರಲ್ಲಿ ಕೇಳಿದಂತಹ ಈ ಪ್ರಶ್ನೆ ಇದು ಕೂಡ ಬರ್ತದೆ. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಮೆನ್ಷನ್ ದ 2019ರಲ್ಲಿ ಕೇಳಿದಂತಹ ಕ್ವಶನ್. ಇದು ಡಿಫೈನ್ ಈ ಒಂದು ಕ್ವಶನ್ ಒಂದು ಬರ್ತದೆ, ತುಂಬ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಮೆನ್ಷನ್ ದ 3 ಇವೆಂಟ್ಸ್ ಆಫ್ ಸೆಕ್ಸುವಲ್ ಇದೊಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಬರುತ್ತೆ ಈ ಒಂದು ಲೆಸನಲ್ಲಿ. ಓಕೆನಾ, ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಚಾಪ್ಟರ್ 1ನಲ್ಲಿ. ಚಾಪ್ಟರ್ 2ದಲ್ಲಿ ಇರುವಂಥ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಈ ಒಂದು ಕ್ವಶನ್ಸ್ ಬಂದೇ ಬರ್ತದೆ, ನೆನಪಿಟ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಎಕ್ಸ್ಪ್ಲೇನ್ ದ ಇದು ಒಂದು ಜುಲೈ 2015ರಲ್ಲಿ ಕೇಳಿದಂಥ ಪ್ರಶ್ನೆ. ಇದೊಂದು ಕ್ವಶನ್ ಬರ್ತದೆ. ನೆಕ್ಸ್ಟ್ ಇದೊಂದು ಕ್ವಶನ್ಸ್ ಬರ್ತದೆ. ಚಾಪ್ಟರ್ 2ದಲ್ಲಿ ಬರುವಂಥ 2 ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಇದು ಒಂದು ಕ್ವಶನ್ಸ್ ಜುಲೈ 2017ರಲ್ಲಿ ಕೇಳಿದಂಥ ಕ್ವಶನ್. ಇದು ಒಂದು ಕೂಡ ಬರ್ತದೆ ಕ್ವಶನ್. ಓಕೆನಾ, ನೆಕ್ಸ್ಟ್ 2019ರಲ್ಲಿ ಕೇಳಿದಂತಹ ಒಂದು ಕ್ವಶನ್ ಯಾವುದು ಅಂದರೆ ಈ ಒಂದು ಕ್ವಶನ್ ಬರ್ತದೆ. ಓಕೆನಾ, ನೆನಪಿಟ್ಕೊಳ್ರಿ, ಇದೊಂದು ಕ್ವಶನ್. ಚಾಪ್ಟರ್ 2ದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಯಿತು. ನೆಕ್ಸ್ಟ್ ಚಾಪ್ಟರ್ 3ಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು ಯಾವುದು ಅಂದರೆ ಇಲ್ಲಿ ಮಾರ್ಚ್ 2015ರಲ್ಲಿ ಕೇಳಿದಂತಹ ಒಂದು ಕ್ವಶನ್. ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಇದೊಂದು ಕ್ವಶನ್ ಮಾರ್ಚ್ 2017. ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಇದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನ್ನಲ್ಲಿ. ಓಕೆನಾ, ನೆಕ್ಸ್ಟ್ ಇದೊಂದು 2018ರಲ್ಲಿ ಮಾರ್ಚ್ 2018ರಲ್ಲಿ ಕೇಳಿದಂಥ ಪ್ರಶ್ನೆ. ಇದೊಂದು ಕ್ವಶನ್ ಬರ್ತದೆ, ನೆನಪಿಟ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಮಾರ್ಚ್ 19ರಲ್ಲಿ ಕೇಳಿದಂಥ ಇದೊಂದು ಕ್ವಶನ್ ಬರ್ತದೆ, ನೆನಪಿಟ್ಕೊಳ್ರಿ. ಓಕೆನಾ, ನೆಕ್ಸ್ಟ್ ಚಾಪ್ಟರ್ 4ರಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆನಾ, ಮಾರ್ಚ್ 2015ರಲ್ಲಿ ಕೇಳಿದಂಥ ಈ ಒಂದು ಪ್ರಶ್ನೆ ಇದೊಂದು ಬರ್ತದೆ. ನೆಕ್ಸ್ಟ್ ಇನ್ನೊಂದು ಯಾವ ಕ್ವಶನಪ್ಪ ಅಂದರೆ ಜುಲೈ 2015 ಸಜೆಸ್ಟ್ ಎನಿ 3 ಅಸಿಸ್ಟೆಡ್ ಇದೊಂದು ಕೂಡ ಕ್ವಶನ್ ಇಂಪಾರ್ಟೆಂಟ್ ಇರುತ್ತೆ. ಓಕೆನಾ, ನೆಕ್ಸ್ಟ್ ಜುಲೈ 2016ರಲ್ಲಿ ಇರುವಂತಹ ಒಂದು ಕ್ವಶನ್ ಕೇಳಿದಂಥ ಕ್ವಶನ್. ಇದು ತುಂಬ ಇಂಪಾರ್ಟೆಂಟ್, ಈ ಸಾರಿ ಕೇಳುವಂಥ ಒಂದು ಚಾನ್ಸಸ್ ತುಂಬ ಇದೆ. ಇದೊಂದು ಕ್ವಶನ್ ರೆಡಿ ಹಾಕ್ಕೊಳ್ರಿ. ನೆಕ್ಸ್ಟು ಇಲ್ಲಿ ಇನ್ನೊಂದು ಕ್ವಶನ್ ಇದೆ. ಜುಲೈ 2019ರಲ್ಲಿ ಕೇಳಿದಂಥ ಈ ಒಂದು ಕ್ವಶನ್ ಈ ಸಾರಿ ಬರ್ತದೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಚಾಪ್ಟರ್ 5ಯಲ್ಲಿ ಕೇಳಿದಂಥ ಪ್ರಶ್ನೆ ಸ್ಟೇಟ್ ದ ಲಾ ಆ್ಯಂಡ್ ಇಂಡಿಪೆಂಡೆಂಟ್ ಅಸೆಸ್ಮೆಂಟ್ ಮಾರ್ಚ್ 2015ರಲ್ಲಿ ಕೇಳಿದಂಥ ಈ ಕ್ವಶನ್ ಈ ಸಾರಿ ಕೇಳುವಂಥ ಸಂಭವ ಇದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬಂದುಬಿಟ್ಟು ಎಕ್ಸ್ಪ್ಲೇನ್ ದ ಇನ್ಕಂಪ್ಲೀಟ್ ಇದೊಂದು ಕ್ವಶನ್ ಕೇಳ್ತಾರೆ. ಓಕೆನಾ, ನೆಕ್ಸ್ಟ್ ವಾಟ್ ಈಸ್ ಇನ್ಕಂಪ್ಲೀಟ್ ಇದೊಂದು ಕ್ವಶನ್ ಬರ್ತದೆ, ನೆನಪಿಟ್ಕೊಡ್ರಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್, ಇದು ಒಂದು ಕ್ವಶನ್ಸ್ ಬರ್ತದೆ. ನೆಕ್ಸ್ಟ್ ಚಾಪ್ಟರ್ 6ಅಲ್ಲಿ ಇರುವಂತಹ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ಇಲ್ಲಿ ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ DNA ಇದೊಂದು ಜುಲೈ 2015ರಲ್ಲಿ ಕೇಳಿದಂಥ ಪ್ರಶ್ನೆ. ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಲಿಸ್ಟ್ ಔಟ್ ದ ಸೈಲೆಂಟ್ ಫೀಚರ್ಸ್ ಆಫ್ ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಇದೊಂದು ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ
ಇದೊಂದು ಕ್ವಶನ್ಸ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಯಾವುದಂದರೆ ಮಾರ್ಚ್ 2018 ಇದರಲ್ಲಿ ಎಷ್ಟು ಕ್ವಶನ್ಸ್ಗಳು ಬರ್ತದೆ. ಓಕೆನಾ. ನೆಕ್ಸ್ಟ್ 2019 ಜುಲೈಯಲ್ಲಿ ಕೇಳಿದಂತಹ ಒಂದು ಪ್ರಶ್ನೆ ಇದು ತುಂಬ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆ ಇದೊಂದು ಸ್ಟಡಿ ಮಾಡಿಕೊಡ್ರಿ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್, ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ ಚಾಪ್ಟರ್ 7ನಲ್ಲಿ ಇರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಇಲ್ಲಿ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆ ಇದನ್ನು ಕೇಳ್ತಾರೆ, ನೆನ್ಪಿಟ್ಕೊಡ್ರಿ. ಓಕೆನಾ. 5 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಇದು, ಹೌದಾ. ನೆಕ್ಸ್ಟ್ ಇದೊಂದು ಇದೊಂದು ಕೇಳ್ತಾರೆ, 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆನಾ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ. ಇಷ್ಟು ಮಾಡಿಕೊಂಡ್ರೆ ಸಾಕು, ನಿಮಗೆ ಆಲ್ಮೋಸ್ಟ್ ಅಬೌವ್ 30 ಮಾರ್ಕ್ಸಿಂದ ಹೇಳಿಬಿಟ್ಟಿದೆ, ನೀವು ಮಿನಿಮಮ್ ಬಂದೇ ಬರ್ತದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು